ಹಾಯ್ ಹಲೋ ಅಸ್ಲಾಂ ಅಲೈಕುಮ್. ಹಾಯ್ ಫ್ರೆಂಡ್ಸ್, ಇವತ್ತು ಓವನ್ ಇಲ್ಲದೆ ತವಾ ಪಿಜ್ಜಾ ಹೇಗೆ ಮಾಡೋದೆಂದು ತೋರಿಸ್ಕೊಡ್ತಾ ಇದ್ದೇನೆ. ಮೊದಲಿಗೆ ಅರ್ಧ ಕಪ್ ಬಿಸಿ ನೀರನ್ನು ಹಾಕಿ 1 ಸ್ಪೂನ್ ಈಸ್ಟ್, 1 ಸ್ಪೂನ್ ಸಕ್ಕರೆ ಹಾಕಿ ಇದನ್ನೆಲ್ಲ ಮಿಕ್ಸ್ ಮಾಡಿ. ಈಗ ಇದನ್ನು 10 ನಿಮಿಷ ಸೈಡಲ್ಲಿಡಿ. ಈಗ ಅದಕ್ಕೆ 1.5 ಕಪ್ ಮೈದಾ ಹಾಕಿ ಕಾಲು ಸ್ಪೂನ್ ಉಪ್ಪು, 1 ಸ್ಪೂನ್ ತುಪ್ಪ ಹಾಕಿ ಇದನ್ನೆಲ್ಲ ಮಿಕ್ಸ್ ಮಾಡಿ. ಇದು ತುಂಬಾ ಈಸಿ ಫ್ರೆಂಡ್ಸ್. ಲಾಕ್ಡೌನ್ ಪ್ರಯುಕ್ತ ಮಕ್ಕಳಿಗೆ ಮನೆಯಲ್ಲೇ ಪಿಜ್ಜಾ ಮಾಡಿಕೊಡೋಣ. ಓವನ್ ಇಲ್ಲದೆ ತವದಲ್ಲಿ ಡೈರೆಕ್ಟ್ ಒಲೆ ಮೇಲೆ ಇಟ್ಟು ಮಾಡಿ ಕೊಡಬಹುದು. ಅರ್ಧ ಕಪ್ ನೀರನ್ನು ತೆಗೆದುಕೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಇದನ್ನು ಕ್ಲೀನಾಗಿ ಕಲಸಿಬಿಡೋಣ. ಇದನ್ನು ಚಪಾತಿ ಹಿಟ್ಟಿನ ಥರ ಮಾಡಬೇಕು. ಇದರ ಮೇಲೆ ಚೂರು ಎಣ್ಣೆ ಹಾಕೋಣ. ಫ್ರೆಂಡ್ಸ್, ಇದು ಚೆನ್ನಾಗಿ ನೆನೆದರೆ ಪಿಜ್ಜಾ ಚೆನ್ನಾಗಿ ಬರುತ್ತೆ. ಈಗ ಇದನ್ನು 1 ಗಂಟೆ ತನಕ ಸೈಡಲ್ಲಿಡೋಣ. ಒಂದು ಚಿಕ್ಕ ಪಾತ್ರೆಗೆ ಶುಂಠಿ, ಬೆಳ್ಳುಳ್ಳಿ, ಒಂದು ಆನಿಯನ್, ಒಂದು ಟೊಮೆಟೊ, ಅರ್ಧ ಕಪ್ ನೀರು ಹಾಕಿ ಇದನ್ನು ನೀರಲ್ಲಿ ಬೇಯಿಸಬೇಕು. ಇದನ್ನು ಸ್ವಲ್ಪ ಬೇಯಿಸಿದರೆ ಸಾಕು. ಈಗ ಸ್ಟವ್ ಆಫ್ ಮಾಡಿ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿಕೊಳ್ಳೋಣ. ಇದಕ್ಕೆ 2 ಸ್ಪೂನ್ ಆಯಿಲ್ ಹಾಕ್ತಾ ಇದ್ದೇನೆ. ನೀವು ತುಪ್ಪ ಬೇಕಾದರೂ ಹಾಕ್ಬೋದು, ಬೆಣ್ಣೆ ಕೂಡ ಹಾಕ್ಬೋದು. ಗ್ರೈಂಡ್ ಮಾಡಿದ ಪಿಜ್ಜಾ ಸಾಸನ್ನು 2 ಸ್ಪೂನಷ್ಟು ಹಾಕಿ 1 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1 ಸ್ಪೂನ್ ಸಕ್ಕರೆ, ಕಾಲು ಸ್ಪೂನ್ ಉಪ್ಪು, ಗ್ರೈಂಡ್ ಮಾಡಿದ ಉಳಿದ ಪಿಜ್ಜಾ ಸಾಸನ್ನು ಹಾಕಿ 3 ಸ್ಪೂನ್ ಟೊಮೆಟೊ ಕೆಚಪ್ ಹಾಕಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಪಿಜ್ಜಾ ಸಾಸ್ ಸ್ವಲ್ಪ ಗಟ್ಟಿಯಾಗಬೇಕು. ಈಗ ಪಿಜ್ಜಾ ಸಾಸ್ ರೆಡಿಯಾಗಿದೆ. ಸ್ಟವ್ ಆಫ್ ಮಾಡಿ. ಈಗ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿ ಚಪಾತಿಯ ಲಟ್ಟಣಿಯಲ್ಲಿ ಲಟ್ಟಿಸಿ ನಂತರ ಫೋರ್ಕ್ನಿಂದ ಈ ಥರ ಮಾರ್ಕ್ ಹಾಕ್ಕೊಳ್ಳಿ. ಹೀಗೆಲ್ಲ ಮಾಡುವುದರಿಂದ ರಸ ಎಲ್ಲ ಹೀರಿಕೊಳ್ಳುತ್ತೆ. ಒಂದು ನಾನ್ ಸ್ಟಿಕ್ ಪ್ಯಾನ್ ತೆಗೆದುಕೊಂಡು ಸ್ವಲ್ಪ ತುಪ್ಪ ಹಾಕಿ ಬ್ರಷ್ನಿಂದ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ. ಕೈಯಿಂದ ಸ್ವಲ್ಪ ಪ್ರೆಸ್ ಮಾಡಿರಿ. ಇದರ ಮೇಲೆ ಪಿಜ್ಜಾ ಸಾಸ್ ಹಾಕಿ
ಸ್ವಲ್ಪ ಚೀಸ್ ಹಾಕಿ ಇದನ್ನು ಒಂದು ಸೈಡಲ್ಲಿಡಿ. ಈಗ ವೈಟ್ ಸಾಸ್ ಮಾಡೋಣ. ಇದಕ್ಕೆ 2 ಸ್ಪೂನ್ ತುಪ್ಪ ಹಾಕಿ ಒಂದು ಸ್ಪೂನ್ ಮೈದಾ, ಅರ್ಧ ಕಪ್ ಹಾಲನ್ನು ತೆಗೆದುಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕಿ ಇದನ್ನು ಮಿಕ್ಸ್ ಮಾಡಿರಿ. ಒಂದು ಗಂಟು ಇಲ್ಲದೆ ಇದನ್ನು ಮಿಕ್ಸ್ ಮಾಡಿರಿ. ಸ್ಟಾರ್ಟಿಂಗಲ್ಲಿ ಗಂಟು ಥರ ಕಾಣುತ್ತೆ, ಬಟ್ ಈ ಥರ ಕೈ ಆಡುತ್ತಿದ್ದರೆ ಗಂಟು ಎಲ್ಲ ಒಡೆದು ಹೋಗುತ್ತೆ. ಇದಕ್ಕೆ ಅರ್ಧ ಸ್ಪೂನ್ ಸಾಲ್ಟ್ ಹಾಕಿ ಈಗ ವೈಟ್ ಸಾಸ್ ರೆಡಿಯಾಗಿದೆ. ಇದರ ಮೇಲೆ ವೈಟ್ ಸಾಸನ್ನು ಹಾಕಿ. ಈ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದರ ಮೇಲೆ ಟೊಮೆಟೊ ಪೀಸಸ್ಗಳನ್ನು ಹಾಕೊಳ್ಳೋಣ. ನಂತರ ಕ್ಯಾಪ್ಸಿಕಮ್ ಹಾಕಿ ಕೊನೆಯದಾಗಿ ಆನಿಯನ್ ಪೀಸಸ್ಗಳನ್ನು ಹಾಕೊಳ್ಳೋಣ. ಒಣಮೆಣಸಿನಕಾಯಿ ಪೌಡರನ್ನು ಇದರ ಮೇಲೆ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಮುಚ್ಚಳ ಹಾಕಿ ಇದನ್ನು 20-25 ನಿಮಿಷ ಲೋ ಫ್ಲೇಮಿನಲ್ಲಿ ಬೇಯಿಸಿಕೊಳ್ಳಿ. ನೋಡಿ ಫ್ರೆಂಡ್ಸ್, ಕರೆಕ್ಟಾಗಿ ಸೂಪರಾಗಿ ಬಂದಿದೆ. ಎಲ್ಲರ ಮನೆಯಲ್ಲೂ ಓವನ್ ಇರಲ್ಲ ಫ್ರೆಂಡ್ಸ್. ಈ ಥರ ತವದಲ್ಲಿ ಮಾಡಿ ಸೂಪರಾಗಿ ಬರುತ್ತೆ ಫ್ರೆಂಡ್ಸ್. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಈ ರೆಸಿಪಿಯನ್ನು ನೀವೆಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.